ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ 2024 ಇಯರ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಕೆಲವೊಂದಷ್ಟು ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಇದು 2024 ಇಯರ್ ಕ್ವೆಶ್ಚನ್ ಪೇಪರ, ಓಲ್ಡ್ ಕ್ವೆಶ್ಚನ್ ಪೇಪರ್ ಇದೆ. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ 10 ಮಾರ್ಕ್ಸ್ಗೆ ಕ್ವೆಶ್ಚನ್ ನಂಬರ್ 7 ಸಾಲ್ವ್ ಮಾಡಿದ್ದೇನೆ, ಕ್ವೆಶ್ಚನ್ ನಂಬರ್ 8 ಸಾಲ್ವ್ ಮಾಡಿದ್ದೇನೆ, ಕ್ವೆಶ್ಚನ್ ನಂಬರ್ 9. ನೆಕ್ಸ್ಟ್ ಇವತ್ತಿನ ಕ್ಲಾಸ್ನಲ್ಲಿ ಕ್ವೆಶ್ಚನ್ ನಂಬರ್ 10 ಸಾಲ್ವ್ ಮಾಡೋಣ. ಸೊ ಓಕೆ, ಸೊ ಇದು 2024 ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಇದೆ. 10 ಮಾರ್ಕ್ಸ್ಗೆ ಪ್ರಾಬ್ಲಮನ್ನು ಕೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ ಇರುವುದು ಯಾವ ಯೂನಿಟ್ ಅಂದರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪ್ನೀಸ್ ಅಂತಿದೆ ನೋಡ್ರಿ. ಸೊ ಆ ಒಂದು ಯೂನಿಟ್ನಿಂದ ಈ ಪ್ರಾಬ್ಲಮ ಕೇಳಿದ್ದಾರೆ. ಸೊ ಒಂದು ಕ್ವೆಶನ್ಸ ಇದೆ. ಸೊ ಇದನ್ನು ಸಿಂಪಲ್ ವೇದಾಗ ನಾನು ಯಾವ ಥರ ಸಾಲ್ವ್ ಮಾಡ್ಬೋದು, ಸೊ ಅದನ್ನೆಲ್ಲ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಹಾಗಾದರೆ ಪ್ರಾಬ್ಲಮ್ ಯಾವ ಥರ ಇದೆ, ಸೊ ಇದನ್ನು ನಾವು ಯಾವ ಥರ ಸಾಲ್ವ್ ಮಾಡಬೇಕು, ಸೊ ಪ್ರೊಸೀಜರ್ಸ್ ಏನಿದೆ, ಸೊ ಎಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ನೋಡ್ರಿ ಪ್ರಾಬ್ಲಮ. ದ ಫಾಲೋವಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಸನ್ರೈಸ್ ಲಿಮಿಟೆಡ್ ಆನ್ 31st 3/2023 ಅಂತ ಹೇಳ್ತಾರೆ. ಸೊ ಒಂದು ಇಯರ್ ಕೊಟ್ಟಿದ್ದಾರೆ ನಿಮ್ಗೆ. ನೆಕ್ಸ್ಟ್ ನೋಡ್ರಿ ಪರ್ಟಿಕ್ಯುಲರ್ಸ ನೋಟ್ ನಂಬರ ರುಪೀಸ್ ಅದು ಕೊಡ್ತಾರೆ. ಸೊ ಇದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅದು ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಅದು ಕೊಟ್ಟಿದ್ದಾರೆ, 12,50,000 ಅದು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ನೋಟ್ ನಂಬರ್ 2 -1,45,000 ರುಪೀಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ನಂತರ ನೋಡ್ರಿ ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಕರೆಂಟ್ ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಬಲ್ ಬ್ರೆಕೆಟ್ದಲ್ಲಿ ಕ್ರೆಡಿಟರ್ಸ್ ಅದು ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್. ಸೊ ಅಮೌಂಟ್ ಎಷ್ಟಿದೆ ನೋಡ್ರಿ, ಇಲ್ಲಿ 30,000 ಇದೆ. ಸೊ ಯಾವುದೂ ಇದಕ್ಕೆ ನೋಟ್ ನಂಬರ್ ಕೊಟ್ಟಿಲ್ಲ. ಸೊ ಅದರ್ಸ್ ಅದು ಇದೆಯಲ್ಲ, BOD ಅದು ಕೊಟ್ಟಿದ್ದಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ 20,000. ಸೊ ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಮೌಂಟ್ ಎಷ್ಟಾಗಿದೆ ನೋಡ್ರಿ, 11,55,000. ಓಕೆ, ಸೊ ನೆಕ್ಸ್ಟ್ ಏನು ನೋಡ್ರಿ ಅಸೆಟ್ಸ್ ಸೈಡ್ ನೋಡ್ರಿ, ಅಸೆಟ್ಸ್ಗಳು ಏನೇನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಕೊಡ್ತಾರೆ. ಸೊ ಇದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಟ್ ನಂಬರ್ 3 1,73,000 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ, ಬ್ರೆಕೆಟ್ದಲ್ಲಿ ಪೇಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಅಮೌಂಟ್ ಎಷ್ಟಿದೆ, 8,50,000 ಇದೆ. ಸೇಮ್ ನೆಕ್ಸ್ಟ್ ನೋಡಿರಿ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ವೆಂಟರೀಸ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ, ಯಾವುದು ನೋಟ್ ನಂಬರ್ ಕೊಟ್ಟಿಲ್ಲ. ಅಮೌಂಟ್ 55,500. ಸೊ ಪೇಟೆಂಟ್ ಅಮೌಂಟ್ ಎಷ್ಟೈತೆ ನೋಡಿರಿ, 8,50,000. ಸೊ ಸ್ಟಾಕ್ 55,500. ನೆಕ್ಸ್ಟ್ ಒಂದು ನೋಡ್ರಿ ಟ್ರೇಡ್ ರಿಸೀವಬಲ್ ಬ್ರೆಕೆಟ್ದಲ್ಲಿ ಡೆಟರ್ಸ್ ಅದು ಕೊಟ್ಟಿದ್ದಾರೆ, ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 76,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಒಂದು ನೋಡ್ರಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಟೋಟಲ್ ಕ್ಯಾಶ್ ಅದು ಕೊಟ್ಟಿದ್ದಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 500. ಸೊ ಅಸೆಟ್ ಸೈಡ್ ಕೂಡ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, 11,55,000. ಸೊ ಲಯಬಿಲಿಟೀಸ್ ಟೋಟಲ್ 11,55,000, ಅಸೆಟ್ಸ್ ಟೋಟಲ್ 11,55,000. ಸೊ ಈ ಥರ ಇದೊಂದು ಸೊ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಸೊ ನಂತರ ಏನು ಮಾಡಿದ್ದಾರೆ, ಇಲ್ಲಿ ನೋಟ್ಸ್ ಅದು ಕೊಟ್ಟಿದ್ದಾರೆ ನೋಡ್ರಿ, ಅಂದರೆ ನೋಟ್ಸ್ ಟು ಅಕೌಂಟ್ಸ್ ಅಂದಂಗೆ ನೋಟ್ಸ್ ಅದು ಕೊಟ್ಟಿದ್ದಾರೆ. ಫಸ್ಟ್ ಒಂದು ನೋಟ್ ನೋಡ್ರಿ, ಶೇರ್ ಕ್ಯಾಪಿಟಲ್ ಫಸ್ಟ್ ಅಥರೈಸ್ಡ್ ಕೊಟ್ಟಿದ್ದಾರೆ. ಸೊ ನಾವು ಆ ಪ್ರಾಬ್ಲಮ್ದಲ್ಲಿ ಅಥರೈಸ್ ಕ್ಯಾಪಿಟಲ್ ತಗೋದಿಲ್ಲ, ಓನ್ಲಿ ಫಾರ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಷ್ಟು ತೆಗೆದುಕೊಳ್ತೇವೆ. ಸೊ ಆದರೂ ಕೂಡ ನೋಡೋಣ, 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ಕೊಟ್ಟಿದ್ದಾರೆ, 10 lakh rupees ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ 10,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್, ಅಮೌಂಟ್ ಎಷ್ಟು ರೀ, 10 lakh rupees. ನೆಕ್ಸ್ಟ್ ನೋಡಿರಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ, 100 ಈಚ್, ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ಸೊ ಅಂದರೆ ಪೂರ್ತಿಯಾಗಿ ಪೇಡ್ ಮಾಡಿದ್ದಾರೆ, ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 7,50,000. ನೆಕ್ಸ್ಟ್ ನೋಡ್ರಿ 5,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಫುಲ್ಲಿ ಪೇಡ್ ಅಂತ ಕೊಟ್ಟಿದ್ದಾರೆ. ಇದು ಇಕ್ವಿಟಿ ಶೇರ್ಸ್ ಎಷ್ಟು ರೀ, 5 lakh. ಟೋಟಲ್ ಎಷ್ಟು ಬರುತ್ತೆ, 11,50,000 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ
ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ, ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಅಬ್ಸರ್ವ್ ಮಾಡಬೇಕು. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ -18,000 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರೆಕೆಟ್ದಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಅದು ಕೊಟ್ಟಿದ್ದಾರೆ, -15,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ -12,000 ಕೊಟ್ಟಿದ್ದಾರೆ. ಟೋಟಲ್ ಕೂಡ ಎಷ್ಟು ಕೊಟ್ಟಿದ್ದಾರೆ, -45,000 ಅದು ಕೊಟ್ಟಿದ್ದಾರೆ. ಓಕೆ, ಸೊ ಇದು ನೋಟ್ ನಂಬರ್ 2 ಆಯಿತು. ಸೊ ಇವಾಗ ನೋಟ್ ನಂಬರ್ 3 ನೋಡ್ರಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲೀಸ್ ಹೋಲ್ಡ್ ಪ್ರಮೈಸಸ್ ಅಮೌಂಟ್ ಇದೆ 1,30,800. ಓಕೆ, ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಷಿನರಿ 42,200. ಟೋಟಲ್ ಕೂಡ 1,73,000. ಸೊ ಈ ಥರ ಏನು ಮಾಡಿದ್ದಾರೆ, ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವು 3 ನೋಟ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ದ ಕಂಪ್ನಿ ಸಫರ್ಡ್ ಹೆವಿ ಲಾಸಸ್ ಆ್ಯಂಡ್ ವಾಸ್ ನಾಟ್ ಗೆಟಿಂಗ್ ವೆಲ್ ಅಂತ ಹೇಳ್ತಾರೆ. ದ ಫಾಲೋವಿಂಗ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ವಾಸ್ ಅಡಾಪ್ಟೆಡ್. ಸೊ ಈ ಥರ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್ ಅವರ ಅಡಾಪ್ಷನ್ ಮಾಡ್ಕೊಂಡಾರೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಒನ್ನ ಏನು ಹೇಳ್ತಾರೆ ನೋಡ್ರಿ, ಇದು ಭಾಳ ಅಬ್ಸರ್ವ್ ಮಾಡ್ಬೇಕೆ ನೀವು. ಸೊ ದ ಪ್ರಿಫರೆನ್ಸ್ ಶೇರ್ಸ್ ಬಿ ರೆಡ್ಯೂಸ್ಡ್ ಟು ಆ್ಯನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ₹50 ಈಚ್ ಅಂತ ಕೊಡ್ತಾರೆ. ಸೊ ಅಂದ್ರೆ ಅವರ 50 ಈಚ್ದಷ್ಟ ಅವರು ಶೇರ್ಸ್ ರೆಡ್ಯೂಸ್ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇವರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಯಿತು. ನೆಕ್ಸ್ಟ್ ದ ಇಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು ಎ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ₹25 ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಇವರ ಇಕ್ವಿಟಿ ಶೇರ್ ಹೋಲ್ಡರ್ಸ. ನೆಕ್ಸ್ಟ್ ಇದ್ರ ಮೂಲಕ ನೀವು ಅಮೌಂಟ್ ಕಲೆಕ್ಟ್ ಮಾಡ್ಕೋರಿ. ಪ್ರಿಫರೆನ್ಸ್ ಶೇರ್ಸ್ದಿಂದ 50 ಈಚ್ ಅಂತ ಹೇಳಿ ರೆಡ್ಯೂಸ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ₹25 ಇವರ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹಾಕಾರ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನಾವೇನು ಮಾಡಬೇಕು, ಸೊ ಈಗ ಏನು ಕೊಟ್ಟಿದ್ದಾರೆ ನೋಡಿರಿ, ದ ಅಮೌಂಟ್ ಸೊ ಅವೈಲೇಬಲ್ ಟು ಯೂಸ್ಡ್ ಟು ರೈಟ್ ಆಫ್ ₹30,800 ಆಫ್ ದ ಲೀಸ್ ಹೋಲ್ಡ್ ಪ್ರೆಮೈಸಸ್. ಸೊ ಏನು ಮಾಡತ್ತೆ ಹೇಳ್ತಾರೆ, 30,800 ಲೀಸ್ ಹೋಲ್ಡ್ ಪ್ರೆಮೈಸಸ್ನ ರೈಟ್ ಆಫ್ ಮಾಡ್ಲತ್ತ ಹೇಳ್ತಾರೆ. ಅದೇ ರೀತಿ 15,000 ಆಫ್ ಸ್ಟಾಕ್ 20% 15,000 ಆಫ್ ಸ್ಟಾಕ್ ಇದನ್ನು ಮಾಡ್ರಿ ಅಂತ ಹೇಳ್ತಾರೆ, ರೈಟ್ ಆಫ್ ಮಾಡಿರಿ. ಅದೇ ರೀತಿ 20% ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಡೆಟರ್ಸ್. ಸೊ 20% ಅಷ್ಟ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ರೈಟ್ ಆಫ್ ಮಾಡಿರಿ. ಅದೇ ರೀತಿ ಸನ್ರಿ ಡೆಟರ್ಸ್ ಕೂಡ ರೈಟ್ ಆಫ್ ಮಾಡಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡಿರಿ, ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್. ಸೊ ಎಷ್ಟು ಬ್ಯಾಲೆನ್ಸ್ ಅವೈಲೇಬಲ್ ಉಳಿತಿದೆಯಲ್ಲ, ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿನ ಅಮೌಂಟ, ಸೊ ಅದನ್ನು ಏನು ಮಾಡ್ರಿ, ಸೊ ಲಾಸ್ಟಿಗೆ ಉಳಿದಿದ್ದ ಅಮೌಂಟ್ ಏನು ಮಾಡಬೇಕು, ಪೇಟೆಂಟ್ಗೆ ಪೇ ಮಾಡಬೇಕು ಅಂತ ಹೇಳ್ತಾರೆ, ಅಂದ್ರೆ ರೈಟ್ ಆಫ್ ಮಾಡಬೇಕು ಪೇಟೆಂಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಜರ್ನಲೈಸ್ ದ ಟ್ರಾನ್ಸಾಕ್ಷನ್, ಅಂದ್ರೆ ಯಾವ ಟು ಪಾಸ್ ದ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ಬೇಕು ನೀವು. ಅದ್ರ ಜೊತೆಗೆ ಆ್ಯಂಡ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ದ ರೀಕನ್ಸ್ಟ್ರಕ್ಷನ್ ಹ್ಯಾಸ್ ಬೀನ್ ಕ್ಯಾರಿಡ್ ಔಟ್ ಅಂತ ಹೇಳ್ತಾರೆ. ಸೊ ಏನಿಲ್ಲ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಜರ್ನಲ್ ಎಂಟ್ರೀಸ್ ಇಂಪಾರ್ಟೆಂಟ. ಜರ್ನಲ್ ಎಂಟ್ರಿ ನೀವು ಸಾಲ್ವ್ ಮಾಡಿದರೆ ಆದರೆ ಈಸಿಲಿ ನೀವು ಏನು ಮಾಡ್ಬೋದು, ಬ್ಯಾಲೆನ್ಸ್ ಶೀಟನ್ನು ಪ್ರಿಪ್ರೇಷನ್ ಮಾಡ್ಬೋದು. ಓಕೆ, ಸೊ ಈಸಿ ವೇಲೆ ಈಗ ನಿಮ್ಗೆ ಜರ್ನಲ್ ಎಂಟ್ರಿ ಯಾವ ಥರ ಸಾಲ್ವ್ ಮಾಡಬೇಕು, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಇವಾಗ. ಸೊ ಫಸ್ಟಿಗೆ ಏನು ಮಾಡಿರಿ, ಫಾರ್ಮೇಟ್ ಹಾಕಬೇಕು, ಜರ್ನಲ್ ಎಂಟ್ರೀಸ ಫಾರ್ಮೇಟ್ ಹಾಕಬೇಕು. ಸೊ ನಂತರ ನೀವು ಏನು ನೋಡಬೇಕಂದ್ರೆ, ಸೊ ಯಾವಾಗಲೂ ಏನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅಲ್ಲ, ಸೊ ಅಡ್ಜಸ್ಟ್ಮೆಂಟದಲ್ಲಿ ಇನ್ಫಾರ್ಮೇಷನ್ನ ನೋಡ್ತಾ ಇರಬೇಕು, ಭಾಳ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಇವಾಗ ನೋಡಿರಿ, ಫಸ್ಟ್ ಏನು ಮಾಡಬೇಕಂದ್ರೆ ಜರ್ನಲ್ ಎಂಟ್ರೀಸ ಫಾರ್ಮೇಟ್ ಹಾಕಬೇಕು. ಓಕೆ, ಸೊ ಫಸ್ಟಿಗೆ ಕೊಡ್ರಿ ಪ್ರಾಬ್ಲಮ ಸೊಲ್ಯೂಷನ್ ಅಂತ ಕೊಡ್ರಿ, ಅಥವಾ ಆನ್ಸರ್ ಅಂತ ಕೂಡ ಕೊಡ್ಬೋದು. ಸೊ ಫಸ್ಟ್ ಒನ್ ಏನು ಮಾಡಿರಿ, ಜರ್ನಲ್ ಎಂಟ್ರೀಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಒನ್ ಏನು ತೊಗೋಬೇಕು, ಡೇಟ, ಪರ್ಟಿಕ್ಯುಲರ್ಸ, ಲೆಜರ್, ಫೋಲಿಯೋ ನಂಬರ, ಡೆಬಿಟ್ ಬ್ಯಾಲೆನ್ಸ, ಕ್ರೆಡಿಟ್ ಬ್ಯಾಲೆನ್ಸ. ಸೊ ಈ ಪ್ರಾಬ್ಲಮ್ದಲ್ಲಿ ಒಂದು ಎಕ್ಸ್ಟ್ರಾ ಕಾಲಮ್ ಮಾಡ್ಬೋದು ನೀವು. ಸೊ ಇದು ಯಾವುದಕ್ಕೆ ಅನ್ನೋದ ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಕ್ಲಾಸಲ್ಲಿ ಹೇಳ್ತೇನೆ, ಈ ಕ್ಲಾಸಲ್ಲೇ ಹೇಳ್ತೇನೆ. ಸೊ ಇಲ್ಲಿ ಡೇಟ್ ಬದಲಿ ನೀವು ಏನು ಅನ್ಬೋದು, SL ನಂಬರ್, ಸೀರಿಯಲ್ ನಂಬರ್ ಕೂಡ ಅನ್ಬೋದು. ಸೊ ಡೇಟ್ ಬದಲಿ ಸೀರಿಯಲ್ ನಂಬರ್ ಕೂಡ ಅನ್ಬೋದು. ಓಕೆ, ಸೊ ಇವಾಗ ಫಸ್ಟಿಗೆ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಸೊ ಯಾರ ಶೇರ್ಸ ರೆಡ್ಯೂಸ್ ಮಾಡ್ಕೊಂಡಾರ ನೋಡಬೇಕು. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಪ್ಯಾರಾಗ್ರಾಫ್ದಲ್ಲಿ ಫಸ್ಟಿಗೆ ನೋಡಿರಿ, ದ ಪ್ರಿಫರೆನ್ಸ್ ಶೇರ್ಸ್ ಬಿ ರೆಡ್ಯೂಸ್ಡ್ ಟು ಆ್ಯನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ₹50 ಈಚ್ ಅಂತ ಹೇಳ್ತಾರೆ. ಅಂದರೆ 50 ಈಚ್ದಂಗೆ ನಾವು ಏನು ಮುಂದೆ ಅದನ್ನ ರೆಡ್ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಫಸ್ಟಿಗೆ ನಾವು ನೋಡಬೇಕಾಗಿರೋದು ಏನಂದರೆ,
ಇಲ್ಲಿ ಯಾವಾಗಲೂ ಅಬ್ಸರ್ವ್ ಮಾಡಬೇಕು, ನೋಟ್ಸ್ ಟು ಅಕೌಂಟ್ಸ್ ನೋಡಬೇಕು. ಸೊ ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಮಾತ್ರ ತೆಗೆದುಕೊಳ್ಬೇಕು ಪ್ರಾಬ್ಲಮ್ದಲ್ಲಿ, ನೆನಪಿರಲಿ. ಅಥರೈಸ್ ಕ್ಯಾಪಿಟಲ್ನ ತೆಗೆದುಕೊಳ್ಬಾರ್ದು, ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಅಷ್ಟೇ ತೆಗೆದುಕೊಳ್ಬೇಕು. ಸೊ ಇವಾಗ 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ಅಂದರೆ ಪೂರ್ತಿಯಾಗಿ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನೋಡ್ರಿ, 7,50,000. ಓಕೆ. ಸೊ ನೀವು ಏನು ಮಾಡಬೇಕಂದ್ರೆ ಜರ್ನಲ್ ಎಂಟ್ರಿ ಮೆನ್ಷನ್ ಮಾಡುವಾಗ ಫಸ್ಟಿಗೆ ಮೆನ್ಷನ್ ಮಾಡಿರಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಡ್ರಿ, ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕೊಡ್ರಿ. ಸೊ ಏನು ಮಾಡಬೇಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಓಲ್ಡ್ ಇದೆ ಆ್ಯಕ್ಚುಲಿ. ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ, 7,50,000 ಇದೆ ಅಲ್ರಿ. ಸೊ 7,50,000. ಸೊ ಏನು ಮಾಡ್ಬೇಕ್ರಿ, ಡೈರೆಕ್ಟ ಇಲ್ಲಿ ಮೆನ್ಷನ್ ಮಾಡಬೇಕು 7,50,000. ಓಕೆ. ಸೊ ಇವಾಗ ನೋಡ್ರಿ ಇನ್ನು ಎಷ್ಟು ರೆಡ್ಯೂಸ್ ಮಾಡ್ತಾರೆ ಅಂತ ಹೇಳಿದಾರೆ ಅವ್ರ, ಆಫ್ ₹50 ಈಚ್ ಅಂತ ಹೇಳ್ತಾರೆ. ಪ್ರಿಫರೆನ್ಸ್ ಶೇರ್ಸ್ ಆಫ್ ₹50 ಈಚ ರೆಡ್ಯೂಸ್ಡ್ ಅಂತ ಹೇಳ್ತಾರೆ. ಸೊ ಅಂದರೆ ಏನು ಹೇಳ್ತಾರೆ, 50 ಈಚ ರೆಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ₹50 ಅಂದರೆ ಸೊ 7,500 ಇಂಟು 50 ಮಾಡಬೇಕು. ಓಕೆ. ಸೊ 7,500 ಯಾಕೆ ತೊಗೋಬೇಕಪ್ಪ ಅಂತಂದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 7,500 ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ₹100 ಈಚ್ ಇದೆ ಪರ್ ಶೇರ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಸೊ 7,500 ಇಂಟು 50 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 3,75,000 ಬರುತ್ತೆ. ಸೊ ಅದನ್ನು ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ಮೆನ್ಷನ್ ಮಾಡಬೇಕು. ಓಕೆ. ನೆಕ್ಸ್ಟ್ ಇನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ. ಸೊ 7,50,000ದಲ್ಲಿ ಇವಾಗ ನೋಡ್ರಿ 7,50,000. ಸೊ 7,50,000ದಲ್ಲಿ ಸೊ ಆಲ್ರೆಡಿ ರೆಡ್ಯೂಸ್ ಎಷ್ಟು ಮಾಡಿದ್ದಾರೆ ಅವರ, 3,75,000 ರೆಡ್ಯೂಸ್ ಮಾಡಿದ್ದಾರೆ, 3,75,000. ಸೊ ಇನ್ನು ರಿಮೈನಿಂಗ್ ಎಷ್ಟು ಉಳಿತು, ಈಸಿಲಿ ಗೊತ್ತಾಗಿಬಿಡುತ್ತೆ ನಿಮ್ಗೆ, 3,75,000 ರಿಮೈನಿಂಗ್ ಉಳಿಯುತ್ತೆ. ಸೊ ಅದನ್ನು ಏನು ಮಾಡಬೇಕು, ಕ್ಯಾಪಿಟಲ್ ರಿಡಕ್ಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ. 3,75,000. ಸೊ ಬೀಯಿಂಗ್ ಬರಿಬೇಕು ನೀವು, ನರೇಷನ್ ಏನು ಬರೀತಾರೆ ಅದಕ್ಕೆ, ಸೊ ನರೇಷನ್ ರಿಡಂಪ್ಷನ್ ಆಫ್ ರೆಡ್ಯೂಸ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಬರಿಬೇಕು. ಸೊ ರೆಡ್ಯೂಸ್ ಪ್ರಿಫರೆನ್ಸ್ ಶೇರ್ಸ್ at ₹50 ಈಚ್ ಅಂತ ಬರಿಬೇಕು. ಓಕೆ. ನೆಕ್ಸ್ಟ್ ಸಮ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹಾಕಬೇಕು. ಸೊ ನೆಕ್ಸ್ಟ್ ನೋಡ್ರಿ, ಸೊ ಇದು ಫಸ್ಟಿಗೆ ಆಯಿತು. ಸೆಕೆಂಡ್ ಒನ್ ಎಂಟ್ರಿ ನೋಡ್ರಿ, ದ ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ₹25 ಈಚ್ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇವರು ಕೂಡ 25 ರೆಡ್ಯೂಸ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಸೊ ಈಕ್ವಿಟಿ ಶೇರ್ಸ್ ಎಷ್ಟಿದೆ ನೋಡ್ರಿ, ಇಲ್ಲಿ 5,000 ಈಕ್ವಿಟಿ ಶೇರ್ಸ್ at ₹100 ಈಚ್ ಫುಲ್ಲಿ ಪೇಡ್ ಅಂತ ಹೇಳ್ತಾರೆ. ಅಂದ್ರೆ 5,00,000 5,000 ಶೇರ್ಸ್ at ₹100 5,00,000 ಅದಾರ ಅಂತ ಹೇಳ್ತಾರೆ. ಸೊ ಅದು ಓಲ್ಡ್ ಈಕ್ವಿಟಿ ಶೇರ್. ಸೊ ಸೆಕೆಂಡ್ ಏನು ಮಾಡ್ಬೇಕು ನೀವು, ಮೆನ್ಷನ್ ಮಾಡಿರಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಎಷ್ಟು ರೀ, ₹5,00,000. ಸೊ ಇದು ಎಲ್ಲಿದೆ ನೋಡ್ರಿ, ಸೊ ಆಲ್ರೆಡಿ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿದೆ ನೋಡಿ, ₹5,00,000. ನೆಕ್ಸ್ಟ್ ಒನ್ ಟು ನ್ಯೂ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹಾಕ್ಬೇಕು. ಸೊ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಮಾಡಿದ್ದಾರೆ, ₹25 ಅಂತ ಹೇಳ್ತಾರೆ. ಸೊ ಏನು ಮಾಡಬೇಕು, 5,000 ಇಂಟು ₹25 ಮಾಡಬೇಕು. ಸೊ 5,000 ಯಾಕೆ ನೋಡ್ರಿ, ಸೊ ಅಲ್ಲಿ ಆಲ್ರೆಡಿ 5,000 ಈಕ್ವಿಟಿ ಶೇರ್ಸ್ ಇದಾವಲ್ಲ. ಸೊ ಅದಕ್ಕಾಗಿ 5,000 ಇಂಟು 100 ಮಾಡಿದ್ದಾರೆ ಅವರ. ಸೊ ನಾವು ಎಷ್ಟು ಮಾಡಬೇಕು, 5,000 ಇಂಟು ₹25 ಮಾಡಬೇಕು. ಯಾಕಂದರೆ 25 ಅಂತೇಳಿ ರೆಡ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ. ಸೊ ಏನು ಮಾಡಿರಿ, 5,000 ಇಂಟು 25 ಮಾಡಿದಾಗ ₹1,25,000 ಬರುತ್ತೆ. ಓಕೆ. ಸೊ ಹಾಗಾದರೆ 5,00,000ದಲ್ಲಿ ₹1,25,000 ಅಷ್ಟು ಇದನ್ನು ಮಾಡ್ಕೊಂಡ್ರು ಈಕ್ವಿಟಿ ಶೇರ್ ಹತ್ರ ಅವ್ರು ಅಷ್ಟು ರಿಮೈನಿಂಗ್ ಈಗ ₹25 ಇದ್ರಾರ ಅವರ. ಸೊ ಹಾಗಾದರೆ ಇನ್ನೂ ರಿಮೈನಿಂಗ್ ಎಷ್ಟು ಉಳಿಯುತ್ತೆ, 3,75,000. 5,00,000ದಲ್ಲಿ ಮೈನಸ್ $1,25,000 ಹೋದರೆ 3,75,000 ಏನು ಮಾಡ್ತಾರೆ ಅವರ, ಬಿಟ್ಟು ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟು ಅಮೌಂಟ ಎದಕ್ಕೆ ಬಿಟ್ಟು ಕೊಡ್ತಾರೆ, ಕ್ಯಾಪಿಟಲ್ ರಿಡಕ್ಷನ್ಗೆ ಬಿಟ್ಟು ಕೊಡ್ತಾರೆ. ಸೊ ಇವರು ಎಷ್ಟು ಬಿಟ್ಟು ಕೊಟ್ಟರು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ 3,75,000. ಸೊ ಇವರು ಕೂಡ 3,75,000. ಯಾಕೆ ಹೇಳ್ರಿ, ಈ 5,00,000ದಲ್ಲಿ 1,25,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 3,75,000. ಸೊ ಬೀಯಿಂಗ್ ಏನು ಮಾಡ್ತಾರೆ, ಈಕ್ವಿಟಿ ಶೇರ್ಸ್ ಆರ್ ರೆಡ್ಯೂಸ್ಡ್ ಅಂತ ಕೊಡ್ಬೋದು, ನರೇಷನ್ ಇದೆ, ಆರ್
ಸಮ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹಾಕ್ಬೋದು. ಓಕೆ, ಸೊ ಇವಾಗ ಸೆಕೆಂಡ್ ಜರ್ನಲ್ ಎಂಟ್ರಿ ಕ್ಲೋಸ್ ಆಯಿತು. ನೆಕ್ಸ್ಟ್ ಥರ್ಡ್ ಜರ್ನಲ್ ಎಂಟ್ರಿ ನೋಡ್ರಿ. ಸೊ ಥರ್ಡ್ ಜರ್ನಲ್ ಎಂಟ್ರಿಯಲ್ಲಿ ದ ಅಮೌಂಟ್ ಸೊ ಅವೈಲೇಬಲ್, ನೀವೇನು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಏನು ಟ್ರಾನ್ಸ್ಫರ್ ಮಾಡಿರ್ತೀರಲ್ಲ, ಸೊ ಅಮೌಂಟ್ ಯೂಸ್ಡ್ ಟು ರೈಟ್ ಆಫ್. ಸೊ ಎದಕ್ಕೆ ಯೂಸ್ ಮಾಡತ್ತೆ ಹೇಳ್ತಾರೆ ಅವರ. ಸೊ ಈ ಪಾಯಿಂಟ್ ನೋಡೋಕ್ಕಿಂತ ಮುಂಚಿತವಾಗಿ ನೀವು ಏನು ಮಾಡಬೇಕಂದ್ರೆ ಯಾವಾಗಲೂ ಸೊ ನೋಟ್ ನಂಬರ್ ಸೆಕೆಂಡನ್ನು ಭಾಳ ಅಬ್ಸರ್ವ್ ಮಾಡಬೇಕು. ಓಕೆ, ನೋಟ್ ನಂಬರ್ ಸೆಕೆಂಡಲ್ಲಿ ನೋಡಿರಿ. ಸಪೋಸ್ ಸಮ್ ಟೈಮ್ಸ್ ಇಲ್ಲಿ ಪಿ ಆ್ಯಂಡ್ ಎಲ್ ಕೊಟ್ಟಿರ್ತಾರೆ. ಸೊ ಹಾಗಾದರೆ ಅವಾಗ ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ ಇವಾಗ ನೋಟ್ ನಂಬರ್ ಸೆಕೆಂಡಲ್ಲಿ ಸೊ ಆಲ್ರೆಡಿ ಇವನ್ನೆಲ್ಲ ನಾವು ಪೇ ಮಾಡಬೇಕು. ನೋಟ್ ನಂಬರ್ ಸೆಕೆಂಡ್ ಏನಿದೆ ಅಲ್ಲ, ಇದೆಲ್ಲ ಮೈನಸ್ ಇದೆ ಅಲ್ರಿ. ಸೊ ಇವನ್ನೆಲ್ಲ ನಾವು ಪೇ ಮಾಡಬೇಕು. ಸೊ ಅದಕ್ಕಾಗಿ ರೈಟ್ ಆಫ್ ಮಾಡಬೇಕು ಇವನ್ನೆಲ್ಲ. ಸೊ ಫಸ್ಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಮೈನಸ್ 18,000 ರೈಟ್ ಆಫ್ ಮಾಡಿರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಕೂಡ 15,000 ರೈಟ್ ಆಫ್ ಮಾಡಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000 ರೈಟ್ ಆಫ್ ಮಾಡಬೇಕು. ಸೊ ಹಾಗಾದರೆ ಏನು ತೊಗೋಬೇಕಂದ್ರೆ ಥರ್ಡ್ ಒನ್ ಜರ್ನಲ್ ಎಂಟ್ರಿ ಏನು ತೊಗೊರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಂದರೆ ನಮ್ಮ ಹತ್ರ ಈಗ ಕಂಪ್ನಿ ಹತ್ರ ಎಷ್ಟು ಕ್ಯಾಶ್ ಉಳಿದಿದೆ ನೋಡಿರಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತಿದೆ ನೋಡಿರಿ 3,75,000. ಇಲ್ಲಿ ಕೂಡ 3,75,000. ಸೊ ಅಂದರೆ ಟೋಟಲ್ ಎಷ್ಟು ಆಯ್ತದ 7,50,000 ಆಯಿತು. ಓಕೆ, ಟು ಏನು ಮಾಡ್ಬೇಕು ನಾವು, ಟು ಇವನ್ನ ರೆಡ್ಯೂಸ್ ಮಾಡಬೇಕು. ರೆಡ್ಯೂಸ್ ಎಲ್ಲ ರೈಟ್ ಆಫ್ ಮಾಡಬೇಕು. ಇವನ್ನ ಯಾವಂದರೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಮೈನಸ್ 18,000. ಸೊ ಇದನ್ನ ಏನು ಮಾಡಬೇಕು, ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್, ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತೇಳಿ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮೆನ್ಷನ್ ಮಾಡ್ಬೇಕು ಅವನ್ನ. ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 18,000, ಟು ಪಿ ಆ್ಯಂಡ್ ಎಲ್ ಅಕೌಂಟ್ 15,000, ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000. ಸೊ ಇವೆಲ್ಲ ಅದಾವಲ್ಲ ನೋಡ್ರಿ, ಅದಾವಿಲ್ಲ ರೀ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಐತ್ರಿ 18,000, ಪಿ ಆ್ಯಂಡ್ ಎಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ 15,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000 ಇದೆ. ಸೊ ಇವನ್ನೆಲ್ಲ ಫಸ್ಟ್ ರೈಟ್ ಆಫ್ ಮಾಡಬೇಕು. ಸೊ ಆ್ಯಸ್ ವೆಲ್ ಆ್ಯಸ್ ಸೊ ಅದರ ಜೊತೆಗೆ ಏನು ಮಾಡ್ರಿ ಅಂದರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಪಾಯಿಂಟ್ ನಂಬರ್ 3 ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ 30,800 ಆಫ್ ದ ಲೀಸ್ ಓಲ್ಡ್ ಪ್ರಿಮೈಸಿಸ್ ಯೂಸ್ಡ್ ರೈಟ್ ಆಫ್ ಅಂತ ಹೇಳ್ತಾರೆ. ಲೀಸ್ ಓಲ್ಡ್ ಪ್ರಿಮೈಸಿಸ್ 30,800. ಸೊ ಏನು ಮಾಡಬೇಕು ನೀವು, ಟು ಲೀಸ್ ಓಲ್ಡ್ ಪ್ರಿಮೈಸಿಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ 30,800 ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿರಿ 15,000 ಆಫ್ ಸ್ಟಾಕ್ ಅಂತ ಹೇಳ್ತಾರೆ. ಸೊ ಏನು ಮಾಡಿರಿ, ಟು ಸ್ಟಾಕ್ ಅಕೌಂಟ್ 15,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ 20% ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂತ ಹೇಳ್ತಾರೆ. ಸೊ ಏನು ಮಾಡಿರಿ, 20% ಟು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ಅಂತ ಕೊಡ್ರಿ, 20% ಅಂತ ಹೇಳ್ತಾರೆ. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿದ ಬ್ಯಾಲೆನ್ಸ್ ಎಷ್ಟಿದೆ ನೋಡಿರಿ. ಫಸ್ಟ್ ನೋಟ್ಸ್ ಟು ಅಕೌಂಟ್ಸ್ದಾಗ ನೋಡ್ಕೊಂಡು ಹೋಗಬೇಕು. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಮೌಂಟ್ ಎಷ್ಟಿದೆ, 42,200 ಇದೆ. ಸೊ ಏನು ಮಾಡಿರಿ, 42,200 ಇಂಟು 20 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರುತ್ತೆ, 8,440 ರೂಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು 1 by 1 ಇನ್ಫಾರ್ಮೇಷನ್ ಹೋಗ್ಬೇಕು ನೀವು ಯಾವಾಗಲೂ. ಆ್ಯಂಡ್ ಸನ್ರಿ ಡೆಟರ್ಸ್ ಅಂತ ಹೇಳ್ತಾರೆ. 20% ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಸನ್ರಿ ಡೆಟರ್ಸ್ 20%. ಸೊ ಸನ್ರಿ ಡೆಟರ್ಸ್ ಅಂತ ಕೊಡ್ರಿ, ಟು ಸನ್ರಿ ಡೆಟರ್ಸ್ ಅಕೌಂಟ್. ಸೊ ಇವಾಗ ಡೆಟರ್ಸ್ ಎಷ್ಟಿದೆ ನೋಡಿರಿ ಬ್ಯಾಲೆನ್ಸ್. ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ನೋಟ್ಸ್ ಟು ಅಕೌಂಟ್ಸ್ದಲ್ಲಿ ಡೆಟರ್ಸ್ ಇಲ್ಲ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಮೇನ್ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಡೆಟರ್ಸ್ ಎಷ್ಟು ಕೊಟ್ಟಿದ್ದಾರೆ, 76,000 ಕೊಟ್ಟಿದ್ದಾರೆ. ಸೊ ಏನು ಮಾಡಿರಿ, 76,000 ಮೇಲೆ 20% ಮಾಡ್ಕೋಬೇಕು. 76,000 ಇಂಟು 20 ಡಿವೈಡೆಡ್ ಬೈ 100 ಮಾಡಿದಾಗ 15,200 ಬರುತ್ತೆ. ಸೊ ನೆಕ್ಸ್ಟ್ ನೋಡಿರಿ ಮತ್ತೇನು ಹೇಳ್ತಾರೆ ನೋಡಿರಿ, ಆ್ಯಂಡ್ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್. ಸೊ ಪೇಟೆಂಟ್ಸ್ಗೆ ಎಷ್ಟು ಬ್ಯಾಲೆನ್ಸ್ ಉಳಿದಿಲ್ಲ ಅಷ್ಟು ಪೇ ಮಾಡ್ರಿ ಅಂತ ಹೇಳ್ತಾರೆ. ಸೊ ಇನ್ನು 7,50,000ದಲ್ಲಿ 18,000 ಕೊಟ್ಟು ರೀ, 15,000 ಕೊಟ್ಟು 12,000 ಪೇ ಮಾಡಿದ್ದು, 30,800, 15,000, ನೆಕ್ಸ್ಟ್ 8,400 ಕೊಟ್ಟು ಲಾಸ್ಟ್ ಎಷ್ಟು ಉಳಿತು, ನೆಕ್ಸ್ಟ್ 15,200. ಸೊ ಲಾಸ್ಟ್ ಎಷ್ಟು ಉಳಿತೆ ಅಮೌಂಟ್, 6,35,560 ರೂಪೀಸ್ ಉಳಿತೆ. ಸೊ ಅದನ್ನ ಏನು ಮಾಡಬೇಕು, ಟು ಪೇಟೆಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇದೇ ಥರ ಎಲ್ಲ ಪ್ರಾಬ್ಲಮ್ದಲ್ಲಿ ಹಿಂಗೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ ನಿಮಗೆ ಇದೇ ಥರ ಕೇಳ್ತಿರ್ತಾರೆ. ಸ್ವಲ್ಪ ಅಡ್ಜಸ್ಟ್ಮೆಂಟನ್ನು ಚೇಂಜ್ ಮಾಡ್ತಾರೆ. ಓಕೆ, ಸೊ ಇವಾಗ ಯಾವಾಗಲೂ ಯೂಶ್ವಲಿ ಪ್ರಾಬ್ಲಮ ಇದೇ ಥರ ಇರುತ್ತವೆ. ಸೊ ಇನ್ನೊಂದು ಈ ಪ್ರಾಬ್ಲಮ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ನೋಡಿರಿ. ಇವಾಗ ಸ್ವಲ್ಪ ಅದನ್ನೊಂದು ಸ್ವಲ್ಪ ಹೇಳಿಬಿಡುತ್ತೇನೆ.
ಸೊ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಇಲ್ಲಿ ನೋಟ್ಸ್ ಟು ಅಕೌಂಟ್ಸ್ದಾಗ ರಿಸರ್ವ್ ಆ್ಯಂಡ್ ಸರ್ಪ್ಲಸಸ್ ಎಷ್ಟು ಕೊಟ್ಟಿದ್ದಾರೆ, 45,000 ಮೈನಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ, ಮೈನಸ್ 1,45,000 ಕೊಟ್ಟಿದ್ದಾರೆ. ಸೊ ಏನು ಮಾಡಿರಿ, ಆಲ್ರೆಡಿ ಈ 45,000 ಬಿಟ್ಬಿಡ್ರಿ. ಅಂದರೆ 1,45,000ದಲ್ಲಿ 45 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಉಳಿತೆ, 1,00,000 ರೂಪೀಸ್ ಉಳಿತೆ. ಸೊ 1,00,000 ರೂಪೀಸ ಪ್ಲಸ್ ಈ 15,000 ಆ್ಯಡ್ ಮಾಡಿ P&Lದಲ್ಲಿ ಎಷ್ಟು ತೆಗೆದುಕೊಳ್ರಿ ನೀವು. ಸೊ ಇದು ಒಂದು ಈ ಥರ ಬರುತ್ತೆ. P&Lದಲ್ಲಿ 1,15,000 ತೆಗೆದುಕೊಳ್ರಿ. ಸೇಮ್ ಆ್ಯಸ್ ಇಟ್ ಈಸ್ 18,000 ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಇಡಬೇಕು. ಸೊ ನೆಕ್ಸ್ಟ್ 12,000 ಇಡಬೇಕು, ನೆಕ್ಸ್ಟ್ 30,800, ನೆಕ್ಸ್ಟ್ 15,000, ನೆಕ್ಸ್ಟ್ 8,440, ನೆಕ್ಸ್ಟ್ 15,200. ಸೊ 7,50,000ದಲ್ಲಿ ಇವನ್ನೆಲ್ಲ ಲೆಸ್ ಮಾಡ್ಕೊತ ಬರ್ರಿ. ರಿಮೈನಿಂಗ್ ಎಷ್ಟು ಉಳಿತೆ, ಇಲ್ಲಿ ಸ್ವಲ್ಪ ಇಲ್ಲಿ ಚೇಂಜ್ ಆಗಿತ್ತಿಲ್ಲ ರೀ, 1,15,000 ಆಗಿದೆ. ಯಾಕೆ ಹೇಳ್ರಿ, 1,00,000 ಪ್ಲಸ್ ಈ 15,000 ಮಾಡಿದ್ರೆ 1,15,000 ಆಗುತ್ತೆ. ಸೊ ಇಲ್ಲಿ ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತೆ ಪೇಟೆಂಟ್ಗೆ, 5,35,560 ರೂಪೀಸ್ ಉಳಿತೆ. ಸೊ ಇದನ್ನು ನೀವು ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ತೆಗೆದುಕೊಳ್ಬೇಕು. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಏನಾದರೂ ಓಕೆ, ಸೊ ಇಲ್ಲಿ ಯಾವಾಗಲೂ 1,45,000 ಇಲ್ಲೇ ಕೊಟ್ಟು ಅಂದರೆ ಸೊ ಇಲ್ಲೂ 1,45,000 ಐತೆ ರೀ. ಸೊ ನಾವು ಮ್ಯಾಚ್ ಮಾಡ್ಬೋದಾಗಿತ್ತು, ಬಿಟ್ಟು ಬಿಡಬೇಕಾಗಿತ್ತು. ಬಟ್ ಈ ಥರ ಕೇಸಸ್ ಇದ್ದಾಗ ಏನು ಮಾಡಿರಿ, ಸೊ ಈ ಥರ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಬೀಯಿಂಗ್ ಏನು ಮಾಡ್ತೀರಿ, ಆಲ್ ಅಸೆಟ್ಸ್ ಆರ್ ರೈಟ್ ಆಫ್ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಇನ್ನು ಕಮ್ ಟು ದ ಪಾಯಿಂಟ್, ಬ್ಯಾಲೆನ್ಸ್ ಶೀಟ್ಗೆ ಮೂವ್ ಆನ್ ಆಗಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಯಾಸ್ ಇಟ್ ಈಸ್ ನಿಮ್ಗೆ ಪ್ರಾಬ್ಲಮ್ದಾಗ ಇದನ್ನ ಏನು ಕೊಡ್ತಾರೆ ನೋಡ್ರಿ, ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿವರೆಗೆ ಇದೆ ನೋಡ್ರಿ. ಸೊ ಈ ಬ್ಯಾಲೆನ್ಸ್ ಶೀಟ್ ಏನಿದೆಯಲ್ಲ, ಸೊ ಇದನ್ನೇ ಮೆನ್ಷನ್ ಮಾಡಬೇಕು. ಬಟ್ ನೋಟ್ ನಂಬರ್ ಅಷ್ಟೇ ಮೆನ್ಷನ್ ಮಾಡಿರಿ, ಬಟ್ ಅಮೌಂಟ ಮೆನ್ಷನ್ ಮಾಡಬಾರ್ದು. ಓಕೆ, ಸೊ ನಾವು ಕ್ರಿಯೇಟ್ ಮಾಡಿ ಅಮೌಂಟ ಕ್ಯಾಲ್ಕುಲೇಟ್ ಮಾಡಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ಇದೆ ಜರ್ನಲ್ ಎಂಟ್ರಿ ಇದೆ. ಸೊ ಇದನ್ನ ಜರ್ನಲ್ ಎಂಟ್ರಿ ಪರ್ಫೆಕ್ಟ್ ಆಗಿರಿ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಬ್ಲಮ್ದಲ್ಲೂ ಸಿಮಿಲರ್ ಕೇಳತ್ತಿರ್ತಾರೆ, ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿರ್ತಾರೆ ಜರ್ನಲ್ ಎಂಟ್ರಿಯಲ್ಲಿ, ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಂದು ನೋಡಿರಿ, ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಹಾಕಿರಿ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ಆಸ್ ಆಟ್ 31/3/2022 ಆಫ್ಟರ್ ರೀಕನ್ಸ್ಟ್ರಕ್ಷನ್. ಸೊ ರೀಕನ್ಸ್ಟ್ರಕ್ಷನ್ ಆದ್ಮೇಲೆ ಸೊ ಫಸ್ಟ್ ಫಾರ್ಮ್ಯಾಟ್ ಮೆನ್ಷನ್ ಮಾಡಿರಿ. ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಶೇರ್ ಹೋಲ್ಡರ್ಸ್ ಫಂಡ್, ಫಸ್ಟ್ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಅಂತ ಮೆನ್ಷನ್ ಮಾಡಿರಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮೆನ್ಷನ್ ಮಾಡಿರಿ ಈಗ ಸದ್ಯಕ್ಕೆ. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ, ಟ್ರೇಡ್ ಪೇಬಲ್, ಕ್ರೆಡಿಟರ್ಸ, ನೆಕ್ಸ್ಟ್ ಅದರ್ಸ್ದಾಗ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತೇಳಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಅಸೆಟ್ಸ್ದಾಗ ಮೆನ್ಷನ್ ಮಾಡಿರಿ. ಇಲ್ಲಿ ನೋಟ್ ನಂಬರ್ ಬರಿಬೇಡಿ, ನಂತರ ಬರೀಕ್ರಿ. ಯಾರ ಅಸೆಟ್ಸ, ನಾನ್ ಕರೆಂಟ್ ಅಸೆಟ್ಸ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಮೆನ್ಷನ್ ಮಾಡಿರಿ. ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ, ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ದಾಗ ಇನ್ವೆಂಟ್ರೀಸ, ನೆಕ್ಸ್ಟ್ ಟ್ರೇಡ್ ರಿಸೀವಬಲ್, ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಅಂತ ಹೇಳ್ಬೋದು. ಸೊ ಓಕೆ, ಸೊ ಇವಾಗ ಯಾವಾಗಲೂ ಫಸ್ಟ್ ನೋಟ್ಸ್ ಟು ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇದನ್ನು ಫಾರ್ಮ್ಯಾಟ್ ಫಸ್ಟಿಗೆ ಮೆನ್ಷನ್ ಮಾಡಿ, ಸೊ ಅಮೌಂಟ್ ಯಾವುದೂ ಬರಿಬಾರ್ದು ನೀವು, ನಂತರ ಬರಿಬೇಕು ಇವನ್ನ ಅಮೌಂಟ. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೋಲ್ಲ. ಸೊ ಫಸ್ಟ್ ಏನು ಮಾಡಿರಿ, ಶೇರ್ ಕ್ಯಾಪಿಟಲ್ ಅಂತೇಳಿ ಹಾಕಬೇಕು. ಸೊ ಶೇರ್ ಕ್ಯಾಪಿಟಲ್ ನಮಗೆ ನೆಸಸರಿ ಇಲ್ಲ, ಅಥರೈಸ್ ಕ್ಯಾಪಿಟಲ್ ಏನಿದೆಯಲ್ಲ ಸೊ ಇದು ನೆಸಸರಿ ಇಲ್ಲರಿ, ಆದ್ರೂ ಕೂಡ ಮೆನ್ಷನ್ ಮಾಡಿರಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇಲ್ಲಿ ನೀವು ನೋಡಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ರೆಡ್ಯೂಸ್ ಮಾಡ್ಕೊಂಡ್ರೆ 50 ಈಚ್ದಂಗೆ ರೆಡ್ಯೂಸ್ ಮಾಡ್ಕೊಂಡ್ರೆ, ಅಂದರೆ 10,000 ಇಂಟು 50 ಅಂದರೆ 5 ಲ್ಯಾಕ್ ಆಯಿತು. ನೆಕ್ಸ್ಟ್ ಇಕ್ವಿಟಿ ಶೇರ್ಸ 25 ಅಂದರೆ 2,50,000 ಆಯಿತು. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇದು ಇಂಪಾರ್ಟೆಂಟ್ ಇದೆ ನೋಡಿರಿ. ಯಾವುದಾ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಏನಿದೆಯಲ್ಲ, ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲಲ್ಲಿ, ಸೊ ಇದೇ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ, ಇಲ್ಲಿ ನೋಟ್ಸ್ ಟು ಅಕೌಂಟ್ ಅಬ್ಸರ್ವ್ ಮಾಡಿರಿ. 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ರೂಪೀಸ್ 100 ಈಚ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಅವ್ನು ನಾವು ರೆಡ್ಯೂಸ್ ಎಷ್ಟು ಮಾಡಿದ್ದೇವೆ ಹೇಳ್ರಿ, ಈಗ ಎಷ್ಟಿಗೆ ರೆಡ್ಯೂಸ್ ಮಾಡ್ಕೊಂಡು, ಈಗ 50 ರೆಡ್ಯೂಸ್ ಮಾಡ್ಕೊಂಡಿಲ್ಲ ರೀ. ಅಮೌಂಟ್ ಎಷ್ಟು ಬಂದೈತೆ, 3,75,000 ಬಂದಿದೆ. ಅಂದರೆ 7,500 ಇಂಟು 50, ಸೊ ಎಷ್ಟು ಬರುತ್ತೆ. ಸೊ ಇಲ್ಲೇ ಮೆನ್ಷನ್ ಮಾಡ್ಬೇಕು ನೀವು, 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ರೂಪೀಸ್ 50 ಈಚ್ ಎಷ್ಟು, 3,75,000. ಸೊ ಡೈರೆಕ್ಟ್ ಇಲ್ಲಿ ಇರುತ್ತೆ ನೋಡ್ರಿ, ಇದನ್ನ ಅಮೌಂಟ್ ಮೆನ್ಷನ್ ಮಾಡ್ಬೇಕು ನಾವು, 3,75,000. ಓಕೆ, ಸೊ ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಯ್ತು. ಸೊ ಸೇಮ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ನೋಡಿರಿ, 5,000 ಇಕ್ವಿಟಿ ಶೇರ್ಸ್ ಅದಾವೆ. ಎಷ್ಟಿಗೆ ಇದನ್ನು ಮಾಡ್ಕೊಂಡ್ರೆ ನೀವು, 5,000 ಇಕ್ವಿಟಿ ಶೇರ್ಸ್ ಇಂಟು 25 ಅಂದರೆ ಎಷ್ಟು ಬರುತ್ತೆ, 1,25,000. ಸೊ ಯು ಹ್ಯಾವ್ ಟು ಮೆನ್ಷನ್
5,000 equity shares of rupees 25 each fully paid ಅಂತೇಳಿ 1,25,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದನ್ನು ಟೋಟಲ್ ಮಾಡಿರಿ ಎಷ್ಟಾಗುತ್ತೆ ನೋಡ್ರಿ. ಈಗ 3,75,000 ಪ್ಲಸ್ 1,25,000 ಎಷ್ಟಾಗುತ್ತೆ? 5 lakh rupees ಆಗುತ್ತೆ. ಓಕೆ, 5 lakh. ಸೊ 5 lakh rupees ಯು ಹ್ಯಾವ್ ಟು ಮೆನ್ಷನ್ ಏನು ಮಾಡ್ರಿ, ಶೇರ್ ಕ್ಯಾಪಿಟಲ ನೋಟ್ ನಂಬರ್ 1 ಅಂತೇಳಿ 5 lakh rupees ಮೆನ್ಷನ್ ಮಾಡಬೇಕು. ಸೊ ಈ ಅಮೌಂಟ್ ಮೆನ್ಷನ್ ಮಾಡಬೇಕಾದ್ರೆ ನೀವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ದಲ್ಲಿ. ನೆಕ್ಸ್ಟ್ ನೋಡ್ರಿ, ಇನ್ನು ನೋಟ್ ನಂಬರ್ 2 ಇಲ್ಲಿ ಅಬ್ಸರ್ವ್ ಮಾಡೋಣ. ನೋಟ್ ನಂಬರ್ 2 ಏನು ಬರುತ್ತೆ ನೋಡ್ರಿ. ಸೊ ಇಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಕೊಟ್ಟಿದ್ದಾರೆ, ನಾವು ಇದನ್ನು ತಗೋಬಾರ್ದು. ಸೊ ಯಾಕಂದರೆ ನಾವೆಲ್ಲ ಮೈನಸ್ ಮಾಡಿದ್ದೇವೆ ಅದನ್ನ. ಸೊ ಎಲ್ಲ ಸೆಟಲ್ಮೆಂಟ್ ಮಾಡಿದ್ದೇವೆ. ನೆಕ್ಸ್ಟ್ ಇನ್ನು ಕರೆಂಟ್ ಲಯಬಿಲಿಟಿದಲ್ಲಿ ನೋಡ್ರಿ. ಸೊ ಕರೆಂಟ್ ಲಯಬಿಲಿಟಿಯಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯೋ ಅಥವಾ ಇಲ್ಲ ನೋಡ್ರಿ. ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಕರೆಂಟ್ ಲಯಬಿಲಿಟಿಯಲ್ಲಿ ಕ್ರೆಡಿಟರ್ಸ್ ಆ್ಯಸ್ ಇಟ್ ಈಸ್ ತೋರಿ 30,000, ಅದರ್ಸ್ ಬ್ಯಾಂಕ್ ಓವರ್ ಅಪ್ ತೋರಿ 20,000 ಸೇಮ್ ಆ್ಯಸ್ ಇಟ್ ಈಸ್ ಮುಗಿದ್ವಲ್ಲ ರೀ. ಈಗ ಲಯಬಿಲಿಟೀಸ್ ಎಲ್ಲ ಮುಗಿದ್ವಲ್ಲ ರೀ. ಸೊ ಕರೆಂಟ್ ಲಯಬಿಲಿಟಿ, ಸೊ ಇಲ್ಲಿ ಟ್ರೇಡ್ ಪೇಬಲ್ ಕ್ರೆಡಿಟರ್ಸ್ 30,000, ಅದರ್ಸ್ ಬ್ಯಾಂಕ್ ಓವರ್ ಅಪ್ 20,000. ಸೊ ಇಷ್ಟೇ ಮೆನ್ಷನ್ ಮಾಡಿರಿ. ಸೊ ಅದನ್ನೇ ನೋಟ್ ನಂಬರ್ ಹಾಕೋಕ್ಕೆ ಹೋಗ್ಬಾರ್ರಿ. ಟ್ರೇಡ್ ಪೇಬಲ್ಸ್ ಕರೆಂಟ್ ಲಯಬಿಲಿಟಿ ಅಂತ ಮೆನ್ಷನ್ ಮಾಡಿ, ಟ್ರೇಡ್ ಪೇಬಲ್ಸ್ 30,000, ಬ್ಯಾಂಕ್ ಓವರ್ ಡ್ರಾಫ್ಟ್ 20,000. ಓಕೆ, ಟೋಟಲ್ ಮಾಡಿಡ್ರಿ ಎಷ್ಟಾಗುತ್ತೆ? 5,50,000 ಆಗುತ್ತೆ. ಸೊ ಈ ಥರ ಇದು ಲಯಬಿಲಿಟೀಸ್ ಟೋಟಲ್. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಅಸೆಟ್ಸ್ಗೆ ಮೂವ್ ಆನ್ ಆಗೋಣ. ಸೊ ಅಸೆಟ್ಸಲ್ಲಿ ಫಸ್ಟ್ ಏನಿದೆ ನೋಡ್ರಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ನೋಟ್ ನಂಬರ್ 3 ಅಂತ ಕೊಟ್ಟಿದ್ದಾರೆ. ಸೊ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ದಾಗ ಏನೇನು ಕೊಟ್ಟಿದ್ದಾರೆ? ಲೀಸ್ ಹೋಲ್ಡ್ ಪ್ರಮೈಸಸ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಕೊಟ್ಟಿದ್ದಾರೆ. ಸೊ ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಟ್ ನಂಬರ್ 2 ಅಂತ ಹಾಕ್ರಿ. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಲೀಸ್ ಹೋಲ್ಡ್ ಪ್ರಮೈಸಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ. ಲೀಸ್ ಹೋಲ್ಡ್ ಪ್ರಮೈಸಸ್ ಅಮೌಂಟ್ ಎಷ್ಟಿದೆ? 1,30,800 rupees ಇದೆ. ಓಕೆ, ಸೇಮ್ ಆಸ್ ಇಟ್ ಈಸ್ ಇದನ್ನೇನು ಮೆನ್ಷನ್ ಮಾಡಿರಿ. 1,30,800 ಮೈನಸ್ ಮಾಡಬೇಕು. ರಿಟರ್ನ್ ಆಫ್ ಆ್ಯಸ್ ಪರ್ ಸ್ಕೀಮ್ ಎಷ್ಟು ಮಾಡಿದ್ದೀರಿ ಇಲ್ಲಿ? ರಿಟರ್ನ್ ಆಫ್ ರೀ ಲೀಸ್ ಹೋಲ್ಡ್ ಪ್ರಮೈಸಸ್ ಎಷ್ಟು ಮಾಡಿದ್ದಾರೆ ನೋಡ್ರಿ? 30,800 ಮಾಡಿದ್ದಾರೆ ಅಲ್ಲ. ಸೊ ಏನು ಮಾಡಿರಿ, 30,800 ಮೈನಸ್ ಮಾಡಬೇಕು. 30,800 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 1 lakh rupees ಬರುತ್ತೆ. ಓಕೆ, 1 lakh rupees ಔಟ್ರ್ ಕಾಲಮ್ನಲ್ಲಿ ಇಲ್ಲಿ ಮೆನ್ಷನ್ ಮಾಡಬೇಕು. 1 lakh rupees ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇನ್ನು ಸೆಕೆಂಡ್ ಏನಿದೆ ನೋಡ್ರಿ. ಜಸ್ಟ್ ಏನಿಲ್ಲ, ಅವ್ರು ಕೊಟ್ಟಿರುವಂಥ ನೋಟ್ಸ್ಗಳು ನೋಡ್ಕೋತ ಹೋಗ್ಬೇಕು ನೀವು. ಪ್ಲಾಂಟ್ ಆ್ಯಂಡ್ ಮಷಿನರಿ ಇದೆ 42,200 ಇದೆ. ಓಕೆ, ಸೊ ಏನು ಮಾಡಿರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ 42,200 ಮೆನ್ಷನ್ ಮಾಡಿರಿ. ಲೆಸ್ ಏನು ಮಾಡಬೇಕು? ರಿಟರ್ನ್ ಆಫ್ ಆ್ಯಸ್ ಪರ್ ಸ್ಕೀಮ್. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ನೀವು ಆಲ್ರೆಡಿ ಇದನ್ನು ಜರ್ನಲ್ ಎಂಟ್ರೀಸ್ದಾಗ ತೆಗೆದುಕೊಂಡಿರ್ತಾರೆ ನೋಡ್ರಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟು ಕೊಟ್ಟಾರೆ? 8,440 rupees. ಸೊ ಏನು ಮಾಡಬೇಕು? 8,440 rupees ಮೈನಸ್ ಮಾಡಿರಿ ಎಷ್ಟು ಬರುತ್ತೆ? 33,760 rupees ಬರುತ್ತೆ. ಓಕೆ, ಸೊ ಟೋಟಲ್ ಮಾಡಿಡ್ರೆ ಎಷ್ಟಾಗುತ್ತೆ? 1,33,760 rupees. ಸೊ ಇದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ದಾಗ ಮೆನ್ಷನ್ ಮಾಡಿರಿ. ನೋಟ್ ನಂಬರ್ 2 ಅಂತೇಳಿ 1,33,760 rupees. ನೆಕ್ಸ್ಟ್ ನೋಡ್ರಿ, ಮತ್ತೇನು ಕೊಟ್ಟಿದ್ದಾರೆ ನೋಡ್ರಿ ಪ್ರಾಬ್ಲಮ್ದಲ್ಲಿ. ಟ್ಯಾಂಜಿಬಲ್ ಆಯಿತು. ನೆಕ್ಸ್ಟ್ ಇನ್ಟ್ಯಾಂಜಿಬಲ್ದಾಗ ಪೇಟೆಂಟ್ ಕೊಟ್ಟಿದ್ದಾರೆ. ಎಷ್ಟು? 8,50,000. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿರಿ, ನೋಟ್ ನಂಬರ್ 3 ಕೊಡ್ರಿ. ಇನ್ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹಾಕ್ರಿ. ಪೇಟೆಂಟ್ಸ್ ತೋರಿ 8,50,000. ಸೊ ಇದನ್ನು ರಿಟರ್ನ್ ಆಫ್ ಮಾಡ್ಬೇಕು ನಾವು. ರಿಟರ್ನ್ ಆಫ್, ಸೊ ಯಾವಾಗಲೂ ಈ ಬ್ಯಾಲೆನ್ಸ್ ನೀವು ತೆಗೆದುಕೊಳ್ತೀರಿ. ಬಟ್ ಈ ಪ್ರಾಬ್ಲಮ್ದಲ್ಲಿ ಏನು ಮಾಡಿರಿ, ಈ ಬ್ಯಾಲೆನ್ಸ್ ತೆಗೆದುಕೊಳ್ಬಾರ್ದು, ಅದ್ರ ಬದಲಿ ಈ ಬ್ಯಾಲೆನ್ಸ್ ತೆಗೆದುಕೊಳ್ರಿ. ಯಾಕೆ ಹೇಳ್ರಿ? ಸೊ ಇಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನಾವು ಪೂರ್ತಿ ಪೇ ಮಾಡಿದ ಬ್ಯಾಲೆನ್ಸ್ ತೆಗೆದುಕೊಳ್ಬೇಕು. ಎಷ್ಟಾಗಿದೆ ಅದ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ? 5,35,560 ಪೇಟೆಂಟ್. ಸೊ ಏನು ಮಾಡಿರಿ, 5,35,560
35,560 ಲೆಸ್ ಮಾಡಿರಿ, ಲಾಸ್ಟಿಗೆ ಅಮೌಂಟ್ ಎಷ್ಟು ಬರುತ್ತೆ 3,14,440. ಸೊ ಇದನ್ನೇನು ಮಾಡಿರಿ, ನೋಟ್ ನಂಬರ್ 3,14,440 ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಕರೆಂಟ್ ಅಸೆಟ್ಸ್ಗೆ ಬರೀ ಪ್ರಾಬ್ಲಮ್ದಲ್ಲಿ ನೋಡ್ಕೋತ ಹೋಗ್ಬೇಕು ನೀವು ಒನ್ ಬೈ ಒನ್. ಇನ್ವೆಂಟ್ರೀಸ್ ಇದೆ, ಸ್ಟಾಕ್ ಇದೆ, ಅಡ್ಜಸ್ಟ್ಮೆಂಟ್ ಐತಿಲ್ಲ ರೀ ಅದಕ್ಕೆ, ಸ್ಟಾಕಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಏನು ಮಾಡಿರಿ, ನೋಟ್ ನಂಬರ್ 4 ಇನ್ವೆಂಟರೀಸ್ ಸ್ಟಾಕ್ ಅದು ಕೊಡ್ರಿ 55,500. ಏನು ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ? ಸೊ ರಿಟರ್ನ್ ಆಫ್ ಮಾಡಿದಿರಿ ನೋಡಿ ನೀವು, ಸ್ಟಾಕ್ ಎಷ್ಟು ರಿಟರ್ನ್ ಆಫ್ ಮಾಡಿದಿರಿ, 15,000 ರಿಟರ್ನ್ ಆಫ್ ಮಾಡಿದಿರಿ. ಸೊ ಏನು ಮಾಡಿರಿ, ಸ್ಟಾಕ 15,000 ರಿಟರ್ನ್ ಆಫ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ಬರುತ್ತೆ, 40,500 ರುಪೀಸ್ ಬರುತ್ತೆ. ಸೊ ಅದು ಡೈರೆಕ್ಟಾಗಿ ಅಂದ್ರೆ ರಿಟರ್ನ್ ಆಫ್ ಮಾಡಿರ್ತೀರಿ ನೋಡಿ, ಅದನ್ನೇ ತೆಗೆದುಕೊಳ್ಬೇಕು. ಓಕೆ, ಸೊ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಸೊ ಅದಕ್ಕೆ ನೋಟ್ ನಂಬರ್ ಹಾಕ್ಬೇಕು ನೀವು. ಸೊ ನೆಕ್ಸ್ಟ್ ನೋಡಿರಿ, ಟ್ರೇಡ್ ರಿಸೀವಬಲ್ಸ ಡೆಟರ್ಸ್ ಇದೆ, ಎಷ್ಟು 76,000 ಇದೆ. ಸೊ ಇದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ ಅಲ್ರಿ. ಸೊ 76,000ದಾಗ ಡೆಟರ್ಸ್ ಏನು ಮಾಡಿರಿ, ರಿಟರ್ನ್ ಆಫ್ ಮಾಡಿದರೆ ಎಷ್ಟು 15,200 ರಿಟರ್ನ್ ಆಫ್ ಮಾಡಿದೆ. ಸೊ ಏನು ಮಾಡಬೇಕು, ಸೊ 76,000 ಡೆಟರ್ಸ ನೋಟ್ ನಂಬರ್ 5 ಟ್ರೇಡ್ ರಿಸೀವಬಲ್ ಅಂತ ಮೆನ್ಷನ್ ಮಾಡಿರಿ. ಡೆಟರ್ಸ 76,000ಅಲ್ಲಿ ರಿಟರ್ನ್ ಆಫ್ ಆ್ಯಸ್ ಪರ್ ಸ್ಕೀಮ 15,200 ಮಾಡಿದಾಗ ಎಷ್ಟು ಬರುತ್ತೆ, 60,800. ಸೊ ಯು ಹ್ಯಾವ್ ಟು ಮೆನ್ಷನ್. ಸೊ ಇಲ್ಲಿ ಟ್ರೇಡ್ ರಿಸೀವಬಲ್ ಡೆಟರ್ಸ ಎಷ್ಟಿದೆ, 60,800 ನೋಟ್ ನಂಬರ್ 5 ಅಂತ ಮೆನ್ಷನ್ ಮಾಡಬೇಕು. ಓಕೆ, 60,800. ಸೊ ಇನ್ನು ನೋಡ್ರಿ, ಮತ್ತಿನ್ನ ಏನು ರಿಮೈನಿಂಗ್ ಉಳಿದಾವ ನೋಡ್ಬೇಕು ನಾವು. ಸೊ ರಿಮೈನಿಂಗ್ ಏನು ಉಳಿದಿದೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ ಕ್ಯಾಶ್ ಉಳಿದಿದೆ. ಸೊ ಡೈರೆಕ್ಟ್ ಮೆನ್ಷನ್ ಮಾಡಿರಿ, ಇದಕ್ಕೆ ಯಾವುದೂ ಅಡ್ಜಸ್ಟ್ಮೆಂಟ್ ಇಲ್ಲ ರೀ. ಕ್ಯಾಶ್ದಾಗ ಏನು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ, ಇಲ್ಲೇನೂ ಇಲ್ಲ ಅಡ್ಜಸ್ಟ್ಮೆಂಟ್ ಇದರಲ್ಲಿ. ಸೊ ಅದಕ್ಕಾಗಿ ಏನು ಮಾಡಿರಿ, ಕ್ಯಾಶ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಎಷ್ಟು 500 ಟೋಟಲ್ ಮಾಡಿದಾಗ 5,50,000 ಬರುತ್ತೆ. ಸೊ ಲ್ಯಾಬಿಲಿಟಿ ಸೈಡ್ ಆಲ್ಸೋ 5,50,000, ಅಸೆಟ್ ಸೈಡ್ ಆಲ್ಸೋ 5,50,000. ಸೊ ಈ ಥರ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ಇನ್ನೊಂದು ಒನ್ಸ್ ಅಗೇನ್ ಇನ್ನೊಂದು ಅಬ್ಸರ್ವ್ ಮಾಡಿರಿ, ರಿಟರ್ನ್ ಫಸ್ಟ್ ಏನು ಮಾಡಬೇಕು, ಶೇರ್ಸ ರೆಡ್ಯೂಸ್ ಮಾಡಬೇಕು. ಓಕೆ, ನಂತರ ಏನು ಮಾಡಬೇಕು, ರಿಟರ್ನ್ ಆಫ್ ಮಾಡಬೇಕು. ಸೊ ಇವನ್ನೆಲ್ಲ ಏನು ರಿಟರ್ನ್ ಆಫ್ ಮಾಡ್ಕೊಂಡಿರ್ತಾರಲ್ಲ, ಸೊ ಇವನು ಒನ್ ಬೈ ಒನ್ ಅಸೆಟ್ಸ್ಗಳನ್ನ ಎಂಟ್ರಿ ಮಾಡುವಾಗ ಏನು ಮಾಡಬೇಕು, ಸೊ ನೀವು ಯಾವಾಗಲೂ ಇವನ್ನ ಲೆಸ್ ಮಾಡಿ ಎಂಟ್ರಿ ಮಾಡಬೇಕು, ಅಂದ್ರೆ ನೋಡ್ಕೋತಾ ಎಂಟ್ರಿ ಮಾಡಬೇಕು. ಸೊ ಅದರಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬರೋದಿಲ್ಲ. ಸೊ ಅದಕ್ಕಾಗಿ ಅದನ್ನ ಏನು ನಾವು ತೆಗೆದುಕೊಳ್ಬಾರ್ದು. ಓಕೆ, ಸೊ ಈ ಥರ ನೀವು ಪ್ರಾಬ್ಲಮನ್ನು ಏನು ಮಾಡಬೇಕು, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಓಕೆ, ಇದನ್ನ ಒನ್ಸ್ ಅಗೇನ್ ಏನು ಮಾಡಿರಿ, ಇನ್ನೊಮ್ಮೆ ನೀಟಾಗಿ ಅಬ್ಸರ್ವ್ ಮಾಡಿರಿ ವಿಡಿಯೋವನ್ನು, ಈ ಕ್ಲಾಸನ್ನು ಪೂರ್ತಿಯಾಗಿ ನೋಡಬೇಕು ನೀವು. ಸೊ ಅವಾಗ ಮಾತ್ರ ನಿಮಗೊಂದು ಸ್ವಲ್ಪ ಗೊತ್ತಾಗುತ್ತೆ. ಸೊ ಅವಾಗ ನಿಮ್ಗೆ ಪ್ಯೂರ್ಲಿ 100% ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಮತ್ತಿನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಸೆಕ್ಷನ್ ಡಿ ಮೇಲೆ ಒಂದು ಪ್ರಾಬ್ಲಮ್ ಇದೆ ನೋಡ್ರಿ, ಅಮಲ್ಗಮೇಷನ್ ಆಫ್ ಕಂಪ್ನೀಸ್ ಮೇಲಿದೆ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸ್ದಾಗ ಏನು ಮಾಡೋಣ, ಸಾಲ್ವ್ ಮಾಡೋಣ. ಓಕೆ, ಸೊ ಅಮಲ್ಗಮೇಷನ್ ಆಫ್ ಕಂಪ್ನೀಸ್ ಮೇಲೆ ಈ ಪ್ರಾಬ್ಲಮ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ನಾ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ ನೋಡ್ರಿ. 2024 ಇಯರ್ ಕ್ವಶನ್ ಪೇಪರ್ ಎಷ್ಟು ಪ್ರಾಬ್ಲಮ್ಸ್ ಕೇಳಿದ್ದಾರೆ, ಎಷ್ಟು ಥಿಯರಿ ಕ್ವಶನ್ಸ್ ಕೇಳಿದ್ದಾರೆ, ಸೊ ಅವನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಒನ್ ಬೈ ಒನ್ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ. 2024 ಇಯರ್ ಪ್ರೀವಿಯಸ್ ಇಯರ್ದ ಇದು ಕ್ವಶನ್ ಪೇಪರ್ದ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ 23 ಕೂಡ ನಾನು ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೇಲಿಸ್ಟ್ಗೆ ವಿಸಿಟ್ ಆಗಿ, ಸೊ ಅಲ್ಲಿ ನೀವು ಎಲ್ಲ ಕ್ಲಾಸ್ಗಳನ್ನು ಕೂಡ ನೋಡ್ಬೋದು. ಓಕೆ, ಸೊ ಸ್ವಲ್ಪ ಪ್ರಿಪ್ರೇಷನ್ ಸ್ಪೀಡ್ ಇರಲಿ, ಎಕ್ಸಾಮ್ ಕೂಡ ಇವೆ. ಸೊ ಈಗ ಎಕ್ಸಾಮ್ ಕೂಡ ಸಮೀಪ ಇವೆ. ಸೊ ಅದಕ್ಕಾಗಿ ಪ್ರಿಪ್ರೇಷನ್ ಕೂಡ ಒಂದು ಸ್ವಲ್ಪ ಸ್ಪೀಡ್ ಇಟ್ಕೋರಿ. ಸೊ ಎಲ್ಲ 2023 ಇಯರ್ ಕ್ವಶನ್ ಪೇಪರ್, 2024 ಇಯರ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಅವನ್ನ ಕ್ಲಾಸ್ ವೈಸ್ ನೀವು ನೋಡ್ಕೋರಿ. ಓಕೆ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾವ ಥರ ಕ್ವಶನ್ಸನ್ನು ಕೇಳ್ಬೋದು ಎಕ್ಸಾಮ್ನಲ್ಲಿ ಒಂದು ಐಡಿಯಾ ಬರುತ್ತೆ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ಬೆಲ್ ಐಕಾನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಆಲ್.